ಶಿವಣ್ಣ ಎತ್ಕೊಡ್ರಿ ಎಣ್ಣೆ. ಯಾಕಪ್ಪ ಬೆಳಬೆಳಗ್ಗೆ ಮೂಗಿಸ್ತಾ ಇದೀಯಾ? ಯಾಕೆ ಎಣ್ಣೆ ಅಂತ ಹೇಳಿ. ಅಯ್ಯೋ ನಾನ್ ಕೇಳಿದ್ದು ಸನ್ಫ್ಲವರ್ ಎಣ್ಣೆ. ಭೂಮಿ ನಂದು, ಬೆಳೆ ಭೂಮಿ ತಾಯಿದ್ದು, ಅದೃಷ್ಟ ಭಗವಂತಂದು. ಅದ್ ಯಾವಾಗ ಲಾಟ್ರಿ ಹೊಡಿತದ ನೋಡೇ ಬಿಡೋಣ. ಫೈನಲ್ ಟಚ್ ಕೊತ್ತಂಬರಿ ಹಾಕೋತಾ ಇದೀನಿ. ಹಾಕಪ್ಪ ಕೊತ್ತಂಬರಿ. ರೈತರು ಕಷ್ಟ ಏನು ಅಂತ ನನಗೀಗ, ನಾನು ರೈತರ ಮಗನೇ ಮೊದ್ಲು ಹುಡುಗನಲ್ಲಿ. ಈಗ ನಾನು ರೈತರು ಕೆಲಸ ಏನು, ಎಷ್ಟು ಕಷ್ಟ ಅಂತ ಈಗ ಅರ್ಥ ಆಗ್ತಾ ಇದೆ. ಎಲ್ಲರಿಗೂ ನಮಸ್ಕಾರ. ಶಂಕರ್ ನಾಟಿ ಕೋಳಿ ಡಾಬಾ ಯೂಟ್ಯೂಬ್ ಚಾನಲ್ ಪ್ರಿಯ ವೀಕ್ಷಕರಿಗೆ ಸ್ವಾಗತ, ಮತ್ತೊಮ್ಮೆ ಸುಸ್ವಾಗತ ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ನಿಮ್ಮ ತೋಟನ ಪರಿಚಯ ಮಾಡ್ಕೊಳ್ಳಿ ಅಂತ ಕೇಳ್ಕೊಟ್ಟಿದ್ರಿ. ಆದರೆ ಈ ದಿನ ಫುಲ್ ಪರಿಚಯ ಮಾಡ್ಕೊಡಕ್ಕಾಗಲ್ಲ. ಯಾಕೆ ಅಂದರೆ ಈ ದಿನ ಟೊಮೊಟೊ ಕೀಳ್ತಾ ಇದ್ದೀವಿ. ಟೊಮೊಟೊ ಕಿತ್ಕೊಂಡು ಪಕ್ಕದಲ್ಲೇ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ. ಆ ರೆಸಿಪಿ ಏನಂದರೆ, ಆಲ್ರೆಡಿ ತೊಡೆ ಪೀಸ್ ತೊಗೊಬಂದಿದ್ದೀನಿ. ನೀವು ಆ ರೆಸಿಪಿ ಮಾಡ್ಕೋಬೇಕಾದ್ರೆ ತೊಡೆ ಪೀಸ್ ಎಲ್ಲಿ ಸಿಗುತ್ತೆ, ಯಾವ ರೀತಿ ಮಾಡ್ಕೋಬೇಕು ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ. ನೋಡ್ತಾ ಇರಿ. 25 ಲೆಗ್ ಪೀಸು, ಎಲ್ಲ ತೊಡೆ ಪೀಸ್ನು ಈ ರೀತಿ ಸ್ಕ್ರಾಚಸ್ ಮಾಡ್ಕೋತಾ ಇದ್ದೀನಿ. ಸ್ಕ್ರಾಚಸ್ ಮಾಡಿದ್ರೆ ಉಪ್ಪು ಖಾರ ಚೆನ್ನಾಗಿ ಹಿಡಿತದೆ. ಚರ್ಮ ತೆಗ್ದಿಲ್ಲ, ಚರ್ಮ ನಮ್ಮ ಹುಡುಗರು ತಿಂತಾರೆ, ಹಾಗಾಗಿ ಚರ್ಮನ ತೆಗ್ದಿಲ್ಲ. ಇದು ಬಂದು ನಾಟಿ ಕೋಳಿದೆಲ್ಲ ಕನ್ಫ್ಯೂಸ್ ಮಾಡ್ಕೋಬೇಡಿ, ಇದು ಬಾಯ್ಲರ್ ಕೋಳಿದು. ಎಲ್ಲ ಕುಯ್ಕೊಂಡಿದ್ದೀನಿ. ಕ್ಲೀನಾಗಿ ಕುಯ್ಕೊಂಡ್ರೆ ಉಪ್ಪು ಖಾರ ಚೆನ್ನಾಗಿ ಹಿಡಿತದೆ. ಈಗ ಇನ್ನು ಇದನ್ನು ಮಾಡೋಕ್ಕೆ ಅರ್ಧ ಗಂಟೆ ಬೇಕು. ಅಷ್ಟೊತ್ತು ಗಂಟೆ ಉಪ್ಪು ಖಾರ ಚೆನ್ನಾಗಿ ಹಿಡೀಲಿ ಅನ್ನೋ ಉದ್ದೇಶಕ್ಕೆ ಉಪ್ಪು ಹಾಕೋತಾ ಇದ್ದೀನಿ. ಅದೇ ರೀತಿ ಚಿಲ್ಲಿ ಪುಡಿ, ಖಾರ ಪುಡಿ, ಪೀಸು ದಪ್ಪ ಇರೋದ್ರಿಂದ ಚೆಂದಾಗಿ ಉಪ್ಪು ಖಾರ ಹಿಡಿದ್ರೆ ಬಾಯ್ಲಾದ್ಮೇಲೆ ರುಚಿ ಇರುತ್ತೆ. ನಮ್ಮ ತೋಟದಲ್ಲಿ ಮೇನ್ ಬೆಳೆ ಹಲ್ಸಾಗಿರುತ್ತೆ. ಇದು 2.5 ವರ್ಷಕ್ಕೆ ಕಾಯಿ ಬಿಡುತ್ತೆ. ಇದು ಮೆಡಿಸಿನ್ಗೆ ಹೋಗುತ್ತೆ. 25 ವರ್ಷ ಅಗ್ರಿಮೆಂಟ್ ಆಗಿದೆ ಕೇಳೋದವ್ರಿಗೆ. ಇದು ಮೇನ್ ಬೆಳೆ. ಸೆಂಟ್ರಲ್ಲಿ ಯಾಕೆ ಗ್ಯಾಪ್ ಇರಬೇಕು ಅನ್ನೋಕ್ಕೋಸ್ಕರ ಪರಂಗಿ ಹಾಕಿದ್ದೀನಿ. ಇನ್ನೂ ಸೆಂಟ್ರಲ್ಲಿ ಯಾಕೆ ಗ್ಯಾಪ್ ಇರಬೇಕು ಅಂತ ಟೊಮೊಟೊ ಹಾಕಿದ್ದೀನಿ. ಟೊಮೊಟೊ ಇನ್ನೊಂದು ತಿಂಗಳಲ್ಲೆಲ್ಲ ಫುಲ್ಲು ಕಟಾವಾಗೋಯ್ತದೆ. ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ ಗ್ಯಾಪ್ ಇತ್ತು ಸೆಂಟ್ರಲ್ಲಿ. ಇಂಥ ಜಾಗಗಳಲ್ಲಿ ನಮ್ಮ ಹೋಟ್ಲೆ ಸೌತೆಗೋಸ್ಕರ ಸೌತೆ ಗಿಡ ಹಾಕಿದ್ದೀನಿ. ಇದು ಟೊಮೊಟೊ ಸೌತೆಕಾಯಿ ಎರಡು ಒಂದೇ ಸರಿ ಕಟಾವಾಗುತ್ತೆ ಗಿಡ. ನಮ್ಮ ಸ್ನೇಹಿತ ಬರ್ತೀನಿ ಅಂದ್ಬಿಟ್ಟು ಈಗ ಬರ್ತಾವ್ರೆ. ವೆಲ್ಕಮ್ ಟು ಶಿವಭಕ್ತ. ಬೆಳಗಿನ ಶುಭೋದಯಗಳು. ಶಿವಭಕ್ತ ವಿಭೂತಿ ಕಟ್ ಹೊಡ್ಕೊಂಡು ನೀಟಾಗಿ ದೇವ್ರಲ್ಲಿ ಒಳ ಕೇಳ್ಕೊಂಡು ಬಂದಿದ್ದು. ಏನೇನು ಕೇಳ್ಕೊಂಡೆ? ಎಲ್ರು ಇವತ್ತು ಶಿವಭಕ್ತರು ಬಟ್ಟಿ ಇಟ್ಕೊಂಡಿದ್ಯಲ್ವಾ? ನಾನ್ ವೆಜ್ ಹೆಂಗ್ ತಿಂತೀಯಾ? ಯಾರು? ಲೆಗ್ ಪೀಸ್ ಹೆಂಗ್ ತಿಂತೀಯಾ? ಎಲ್ಲ ತಿನ್ನುವ ಸುಮ್ಮನೆ ಮಾರಾಯ. ಎಂತ ಕೆಲಸ ಕೊಟ್ಟಿವ ನೀನು? ಆಮೇಲೆ ಚಪ್ಲಿ ಬಿಟ್ಬಿಡು. ನಮ್ಮ ವೀಕ್ಷಕರು ಸ್ವಲ್ಪ ಜನ ಕೇಳ್ಕೊತಾವ್ರೆ ಚಪ್ಲಿ ಹಾಕೊಂಡು ಅಡಿಗೆ ಮಾಡಬೇಡಿ ಅಂತ. ಯಾಕೆಂದ್ರೆ ಅವ್ರಿಗೂ ನಾವು ಗೌರವ ಕೊಡ್ಬೇಕು. ಬಟ್ ಇಲ್ಲಿ ತೋಟ ಆಗಿರೋದ್ರಿಂದ ಏನನ್ನ ಚುಚ್ಕೊಳ್ಳುತ್ತೆ ಅನ್ನೋ ಉದ್ದೇಶ ಇರುತ್ತೆ. ಇಲ್ಲಿ ನೀಟ್ ಇದೆ, ಚುಚ್ಕೊಳ್ಳಲ್ಲ, ಏನಿಲ್ಲ, ಚಪ್ಲಿ ಬಿಟ್ಬಿಡು. ಈಗ ಚಿಕನ್ ಫ್ರೈ ನೀನೇ ಮಾಡ್ತೀಯಾ? ಸೂಪರ್. ಚಿಕನ್ ಫ್ರೈ ಅಲ್ಲ, ಲೆಗ್ ಪೀಸ್. ಆಯ್ತು, ಅದೆಲ್ಲ ತೋರ್ಸಾಯ್ತು. ಈಗ ಏನು ನೀರ್ ಕಾಯ್ತಾ ಇದೆ? ಎಣ್ಣೆ ಮಾಡ್ಕೋದ ಪಾತ್ರೆ ಮಾಡ್ಕೋದ? ಓಕೆ. ಅಲ್ಲ, ನೀವ್ ಸರಿಗೆ ಎಣ್ಣೆ ಮಡಗೋದ ಪಾತ್ರೆ ಮಡಗೋದ ಅಂತ. ಪಾತ್ರೆ ಅಂದೇ ಸರಿ, ಎಣ್ಣೆ ಮಡಗೋದ್ರೆ ಎಣ್ಣೆಯಲ್ಲಿ ತರ್ಬೇಕಾಯ್ತು ನಿಂಗೆ. ನಾನು ಶಿವಣ್ಣ ಎತ್ಕೊಡ್ರಿ ಎಣ್ಣೆ. ಯಾಕಪ್ಪ ಬೆಳಬೆಳಗ್ಗೆ ಮೂಗಿಸ್ತಾ ಇದೀಯಾ? ಯಾಕೆ ಎಣ್ಣೆ ಅಂತ ಹೇಳಿ? ಅಯ್ಯೋ ನಾನ್ ಕೇಳಿದ್ದು ಸನ್ಫ್ಲವರ್ ಎಣ್ಣೆ. ಅಯ್ಯೋ ನೀನು ಇನ್ ಸ್ವಲ್ಪ ಹಾ ಬಸ್ಸು ಬಿಗ್ಗಿಯಾಗಿ ಒಂದಿಡಿ ಮೆಣಸಿಗೆ ಹಾಕು. ನಿನ್ನಿಷ್ಟ, ಹಂಗಾರೆ ಖಾರ ಬೇಕಾದ್ರೆ ಹಾಕೋ, ಸಾಕು. ಹಾಕಿ 3/4 kg ಈರುಳ್ಳಿ, ಒಂದಿಡಿ ಜಜ್ಜಿರುವಂತ ಬೆಳ್ಳುಳ್ಳಿ ಹಾಕ್ರಿ. ಯಾಕೆ ನಿಂದು ಇಡೀ ಕೈನಾ ಕಮ್ಮಿನಾ? ಇಡೀ ಚಿಕ್ಕ ಇಲ್ವಾ? ನಾಟಿ ಟೊಮೊಟೊ ಅರ್ಧ kg,
ಇರಪ್ಪ ಹಾಕೋತೀನಿ ಗುರು. ಈ ಪಾತ್ರೆ ಹಂಗೆ ದಪ್ಪ ಆಗಿರೋದಕ್ಕೆ ಸೀತಾ ಇಲ್ಲ. ನೀನ್ ಹಂಡಂದ್ರೆ ನನ್ಗೆ ಜ್ಞಾಪಕ ಬರ್ತಾ ಇದೆ. ನಮ್ ಕಸ್ಟಮರ್ ಗುಡ್ ಕಸ್ಟಮರು ಮೊನ್ನೆ ಬಂದಿದ್ರು, ತಮಾಷೆಲೆ ವಿಡಿಯೋ ಮಾಡ್ಕೊಂಡ್ರು. ಎತ್ಕೊ ಮಾಡ್ಕೋತಾರೆ ಅಂದ್ರೆ ಅವ್ರು ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡಿದ್ರು. ಅವ್ರ ಚಾನಲ್ ನೋಡೋಣ ಅಂತ ಬೇರೆ ವಿಡಿಯೋ ನೋಡ್ತಾ ಇದ್ದೀನಿ. ಬಾಟ್ಲುಗೆ ಹಿಂಗ್ ಹೊಡೆದ್ರು. ಅದು ಅವ್ರು ಹೇಳದ್ ಮಾತು ನೋಡೋದು ನಂಗೆ ನಗ ಬಂದ್ಬಿಡ್ತು. ಅಲ್ಲ ಬೇರೆ ಹೇಳ್ಬಿಟ್ರು, ಬೇಡ ಹೇಳ್ಬೇಡ ಅದನ್ನ ಕಟ್ ಮಾಡಿಲ್ವಾ? ಹಂಗೆ ಹಾಕ್ಬಿಟ್ಟವ್ರೆ. ಅವ್ರು ಇರ್ಲಿ ಅಂತಾನೆ ಹಾಕಿರೋದು. ಅವ್ರು ಒಂಥರ ಸೋಷಿಯಲ್ ಮ್ಯಾನು. ನೋ ಪ್ರಾಬ್ಲಮ್. ಮೆಣಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಟೊಮಾಟೊ ಚೆಂದಾಗಿ ರೋಸ್ಟ್ ಆಗಿದೆ. ಈಗ ನೀನೇನ್ ಹಾಕ್ತೀಯ? ಹಾಕಪ್ಪ, ಸೂರ್ಯಪ್ಪ. ರುಚಿಗೆ ತಕ್ಕಂತೆ ಉಪ್ಪು. ನಮ್ಮ ಶಿವಣ್ಣ ಅವ್ರದ್ದು ಇಡೀ ಕಮ್ಮಿ, ಹಾಗಾಗಿ 2 ಇಡಿ ಹಾಕಪ್ಪ ನಿಮ್ಮ ಕೈಲಿ. ಇಡೀನೇ ಬರ್ತಾ ಇಲ್ಲ ನಿಂತ್ರಲ್ಲಿ, ಸ್ವಲ್ಪ ಹಾಕು. ಜಾಸ್ತಿ ಆಗಿದೆ. ಒಂದು ಕೋಳಿಗೆ 2 ಲೆಗ್ ಪೀಸ್ ತೊಡೆ ಪೀಸ್ ಸಿಗೋದು. ಹಾಗಾಗಿ ನಿಮ್ಗೆ ಜಾಸ್ತಿ ಪ್ರಮಾಣದಲ್ಲಿ ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ, ನೀವು ಯಾವಲ್ಲೂ ರೆಗ್ಯುಲರ್ ಆಗಿ ತಗೋತೀರಲ್ವ ಕೋಳಿ ಅಂಗಡಿ, ಅಲ್ಲೋಗಿ ಮೊದಲೇ ಹೋಗಿ ಹೇಳ್ಕೊಂಡ್ರೆ, ನಮ್ಗೇನೋ ಸ್ವಲ್ಪ ಪ್ರೋಗ್ರಾಮ್ ಇಟ್ಕೊಂಡಿದೀವಿ, ಸ್ವಲ್ಪ ಜಾಸ್ತಿ ತೊಡೆ ಪೀಸ್ ಅಡ್ಜಸ್ಟ್ ಮಾಡ್ಕೊಡಿ ಅಂದ್ರೆ ಬೆಳಗ್ಗೆನೆ ಹೋದ್ರೆ ಖಂಡಿತ ಅಡ್ಜಸ್ಟ್ ಮಾಡ್ಕೊಡ್ತಾರೆ. ರಿಕ್ವೆಸ್ಟ್ ಮಾಡ್ಕೊಂಡ್ರೆ. ಒಂದ್ ಕಡೆ ಲೆಗ್ ಪೀಸ್ ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ, ಇನ್ನೊಂದ್ ಕಡೆ ಬಿಸಿನೀರ್ ಕಾಯ್ತಾ ಇದೆ. ಹಾಕು ಅಕ್ಕಿ. ಕ್ಲೀನಾಗಿ ತೊಳ್ಕೊಂಡಿದ್ದೀವಿ ಅಕ್ಕಿನ. ಉಪ್ಪು ಎಷ್ಟಾಗ್ತಿ ಎಲ್ಲ ಅಷ್ಟೇ ನಿನ್ ಕೈಲಿ ಬರೋದು? ಅಯ್ಯೋ ರಾಮ, ತೆಗಿ ನೋಡೋಣ. ಇಡಿ ಅಂದ್ರೆ ತೆಗಿ, ಒಂದ್ ಇಡಿ ಎಷ್ಟು ಬರ್ತದೆ ನೋಡ ನಿನ್ ಕೈಲಿ. ಓಪನ್ ಮಾಡಿ ಕೈ, ಓಪನ್ ಮಾಡ್ರಿ. ಓಕೆ, 1.5 ಇಡಿ ಹಾಕಂಗಾರೆ ನಿನ್ ಕೈಲಿ. ಸಾಕ್ಬಿಡು ಶಿವಣ್ಣರೇ. ಉಪ್ಪು ಹಾಕಿ 10 ನಿಮಿಷ ಆಯ್ತು, ಚೆನ್ನಾಗಿ ರೋಸ್ಟ್ ಆಯ್ತು. ಈಗ ಅರ್ಧ ಟೀ ಸ್ಪೂನು ಅಷ್ಟು ಪುಡಿ ಹಾಕು. ಒಂದು 5 ಟೀ ಸ್ಪೂನ್ ಧನಿಯಾ ಪುಡಿ ಹಾಕು. ಟಕ ಹಾಕ್ತಾ ಇರ್ಬೇಕು. 3 ಟೀ ಸ್ಪೂನು ಖಾರ ಪುಡಿ. ಇದು 1 ಟೀ ಸ್ಪೂನು ಪೆಪ್ಪರ್ ಪೌಡ್ರು. ಸಾಕು ಬಿಡಪ್ಪ. ಇದು ಮೇನ್ ಮಸಾಲ. ಇದಕ್ಕೇನು ರುಬ್ಕೊಂಡಿದ್ದೆ ಅಂದರೆ, ಸ್ವಲ್ಪ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಸ್ವಲ್ಪ ಉರ್ಗಡ್ಲೆ, ಜಾಸ್ತಿ ಪುದೀನ, ಸ್ವಲ್ಪ ಕೊತ್ತಂಬರಿ ಹಾಕೊಂಡು ರುಬ್ಕೊಂಡಿದ್ದೀನಿ. ಹಾಕ್ ಗುರು. ಒಂದು ಲೀಟ್ರ್ ನೀರು ಹಾಕ್ಗುರು. ಬುಡ್ಗುರು. ಟೊಮೊಟೊ ಏನೋ ಬೆಳೆದ್ರಿ, ಚೆನ್ನಾಗಿ ರೇಟ್ ಸಿಕ್ಕಿದ್ಯಾ? ರೈಟ್ ಬಗ್ಗೆ ಮಾತಾಡಬಾರ್ದು. ಯಾಕೆ? ಮನುಷ್ಯನಿಗೆ ಪ್ರತಿಯೊಬ್ಬರಿಗೂ ಆಸೆ ಜಾಸ್ತಿ. ಆಗುತ್ತೆ ಅಂತಲೇ ಹಾಕ್ತೀವಿ, ಬೈ ಮಿಸ್ಟೇಕ್ ಆಗೋಗುತ್ತೆ. ತುಂಬ ಚೆನ್ನಾಗಿತ್ತು ಗಿಡ. ಮೊನ್ನೆ 4-5 ದಿವಸದಲ್ಲಿ, ಒಂದು ವಾರದಿಂದ ಕಂಟಿನ್ಯೂ ಮಳೆ ಬಂತಲ್ಲ, ಕಂಟಿನ್ಯೂ ಮಳೆ, ಬಿಸಿಲು ಬರಲಿಲ್ಲ. ಹಾಗಾಗಿ ಗಿಡ ಮೋಟಾಗಿದೆ. ಈಗ ಇರೋ ಕಾಯಿ ಏನಿದೆ ಅಷ್ಟೇ ಕಿತ್ಕೋಬೇಕು. ಆ ಗಿಡ ಚಿಗುರಿದ್ರೆ ನಮಗೆ ಲಾಭ ಚೆನ್ನಾಗಿ ಬರ್ತಾ ಇತ್ತು. ಈಗ ಹಾಕಿರೋ ಬಂಡವಾಳ ಅಂತೂ ಖಂಡಿತವಾಗ್ಲೂ ಬರ್ತದೆ. ಆದರೆ ಭೂಮಿ ನಂದು, ಬೆಳೆ ಭೂಮಿ ತಾಯಿದ್ದು, ಅದೃಷ್ಟ ಭಗವಂತಂದು. ಅದು ಯಾವಾಗ ಲಾಟ್ರಿ ಹೊಡಿತದ ನೋಡೇ ಬಿಡೋಣ. ವ್ಯವಸಾಯ ಮಾತ್ರ ಬಿಡಲ್ಲ. ಇದು ಒಂದು ಹುಚ್ಚು. ಈಗ ಅಡ್ಡಿಸ್ಕೊಂಡಿದ್ದೀನಿ. ಇದು ವ್ಯವಸಾಯನೂ ಒಂದು ಹುಚ್ಚು. ಲಾಭ ಆಗ್ಲಿ ಆಗದೇವರ್ಲಿ ಮಾಡಬೇಕು, ಮಾಡ್ತಾನೆ ಇರ್ಬೇಕು. ಓಕೆ. ಆದ್ರೆ ಹಿರಿಯರು ಒಂದು ಗಾದಿ ಹೇಳಿದ್ದಾರೆ, ವ್ಯವಸಾಯ ಮನೆ ಮಂದಿ ಎಲ್ಲ ಸಹಾಯ. ಹಂಗೆ ಯಾಕೆ ಹೇಳ್ತೀರಿ? ಈಗ ನಮ್ಮ ರೈತರುಗಳಿಗೆ ನೋಡಿ, ರೈತರಂದು ಏನೇ ಹೇಳ್ಗುರು, ಅದ್ ಗಾದೆ ಅಷ್ಟೇ. ಕಷ್ಟ ಇರ್ಬೋದು, ಇದೇನಾರ ರೈಟ್ ಬಂದ್ಬಿಟ್ರೆ ಕಷ್ಟನೇ ಇಲ್ಲ. ಇದು ಪಾಯಿಂಟ್. ಇದು ಪಾಯಿಂಟ್. ಗಮಿಸುವ ಲೆಗ್ ಪೀಸ್ ರೆಡಿ ಆಗಿದೆ. ಅನ್ನದ ಗಂಜಿ ಸ್ಮೆಲ್ ಸೂಪರ್ ಆಗಿ ಬರ್ತಾ ಇದೆ. ಫೈನಲ್ ಟಚ್ ಕೊತ್ತಂಬರಿ ಹಾಕೋತಾ ಇದ್ದೀನಿ. ಹಾಕಪ್ಪ ಕೊತ್ತಂಬರಿ. ಹಾಕೋಣ ರೈಸು. ಜಾಲಿ ಎಂಜಾಯ್. ಹೋದ್ ಸಾರಿ ವಿಡಿಯೋದಲ್ಲಿ ನೀವೇನ್ ಮಾಡಿದ್ರಿ, ಹಾಕೊಂಡು ತಿನ್ರು ಅಂದ್ರೆ ಒಂದೊಂದು ಪೀಸ್ ಹಾಕೋರಿ. ಕೊನೆಗೆ ನೋಡೋರು ಏನು ಪಾತ್ರೆನೇ ಖಾಲಿ ಮಾಡ್ಬಿಟ್ಟಿದ್ರಿ.
ಎತ್ಕೊಡ್ರಿ ಎಲ್ಲ ಒಂದೊಂದು ಲೆಗ್ ಪೀಸು, ಮಿಕ್ಕಿದ್ರೆ ಯಾರೋ ಎಕ್ಸ್ಟ್ರಾ ತಿನ್ಕೊಳ್ಳೋರಿ. ಕನ್ನಡ ಬೇಗ ಕಲಿಬೇಕು. ಗುರು ಸಖತ್ತಾಗಿದೆ ಗುರು, ಸೂಪರ್ ಜ್ಯೂಸಿ ಆಗಿದೆ ನೋಡಿ. ಹಿಂಗೆ ಶಿವ ತುಪ್ಪ ಇದಾಗಿದೆ. ನಾನು ಇಲ್ಲಿ ಜಮೀನು ತೊಗೊಂಡು 7 ವರ್ಷ ಆಯಿತು. 7 ವರ್ಷದಲ್ಲಿ ರೀಸೆಂಟಿಗೆ ಬೋರ್ ಹಾಕ್ಸ್ದೆ. ಬೋರ್ ಒಳ್ಳೆ ನೀರು ಸಿಕ್ತು. ಅದೇ ಖುಷಿಗೆ ಬೆಳೆ ಹಾಕಿದ್ದೀನಿ, ಟೊಮೊಟೊ ಬೆಳೆದಿದ್ದೀನಿ. ಸ್ವಲ್ಪ ರೈಟ್ ಕಮ್ಮಿ ಇರ್ಬೋದು, ನೋ ಟೆನ್ಷನ್. ಯಾಕೆಂದರೆ ಇವತ್ತಿಲ್ಲ ನಾಳೆ ಆಗುತ್ತೆ. ರೈತರು ಕಷ್ಟ ಏನು ಅಂತ ನನಗೀಗ, ನಾನು ರೈತರ ಮಗನೇ ಮೊದಲು ಹುಡುಗನಲ್ಲಿ. ಈಗ ನಾನು ರೈತರು ಕೆಲಸ ಏನು, ಎಷ್ಟು ಕಷ್ಟ ಅಂತ ಈಗ ಅರ್ಥ ಆಗ್ತಾ ಇದೆ. ದಯವಿಟ್ಟು ರೈತರುಗಳಿಗೆ ಬೆಲೆ ಕೊಡಿ. ತುಂಬ ಸಫರ್ ಪಟ್ಟು ವ್ಯವಸಾಯ ಮಾಡ್ತಾರೆ. ಒಂದು ಸಾರಿ ಆದ್ರೂ ಆಯ್ತದೆ, ಹೋದ್ರೆ ಹೋಗ್ತದೆ. ಎಲ್ಲ ತುಂಬ ಆಯಿತು. ಈಗ ನಮ್ಮ ಕಾರಿಗೆ ತುಂಬಿಕೊಳ್ಳೋಣ. ನಮ್ಮ ರೈತರುಗಳಿಗೆ ಒಂದು ಕಿವಿ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. 7 ಸೀಟರ್ ಗಾಡಿಗಳು ಮಾಡಿಕೊಂಡ್ರೆ ಏನು ಉಪಯೋಗ ನೋಡಿ. ಸೀಟ್ ಬಿಚ್ಚಿಬಿಟ್ಟಿದ್ದೀನಿ. ಸುಮಾರು ಒಂದು 30 ಕ್ರೇಟ್ ಹಾಕ್ಬೋದು. ಆಲ್ರೆಡಿ ಒಂದು 27 ಹಾಕಿದ್ದೀನಿ. ಇನ್ನು 30-32 ಕ್ರೇಟ್ ಹಾಕ್ಬೋದು ಮುಂದೆಗಡೆ ಸೀಟಲ್ಲಿ ಮಾಡಿಕೊಂಡ್ರೆ. ಟೈಮಿಂಗ್ಸ್ ಉಳಿತಾಯ ಆಗುತ್ತೆ ಮತ್ತು ನಮ್ಮ ಸೇಫ್ಟಿ ಇರುತ್ತೆ. ಹಾಗಾಗಿ ಇಂಥ 7 ಸೀಟರ್ ಗಾಡಿಗಳನ್ನ ನಮ್ಮ ರೈತರು ದಯವಿಟ್ಟು ಇಟ್ಕೋಬೇಕು.